ಸೊ 1, 10, 19 ಈ ಒಂದು ನಂಬರ್ಗೆ ಯಾವ ನಂಬರು ತುಂಬ ಹೊಂದ್ಕೋತಾರೆ, ಯಾವ ನಂಬರ್ ಅದೃಷ್ಟದ ನಂಬರ್ ಒಂದು ಅವರಿಗೆ? ಇವ್ರಿಗೆ ತುಂಬ ಲಕ್ಕಿ ನಂಬರ್ಸ್ ಅಂತ ಬಂದಾಗ 3, 4, 5, 9 ತುಂಬ ಲಕ್ ನಂಬರ್ಸ್ ಆಗುತ್ತೆ. ಇವೆಲ್ಲ ಲಕ್ಕಿ ಡೇಟ್ಸ್ಗಳು ಅಂತ ಹೇಳುತ್ತೆ. ಹೊಂದ್ಕೊಳ್ಳೋದೆಲ್ಲ ಕೆಟ್ಟವ್ರು ಮೇಡಮ್ ಅವ್ರು ಬೇಗ ಹೊಂದ್ಕೊಳ್ಳೋದು, ಒಳ್ಳೆಯವ್ರು ಹೊಂದ್ಕೊಳಕ್ಕಲ್ಲ. ಕೆಟ್ಟ ನಂಬರ್ ಬೇಗ ಹೊಂದ್ಕೊಳ್ತಾರೆ. 1ಕ್ಕೆ 8 ಒಳ್ಳೆ ಫ್ರೆಂಡ್ಸು, 1ಕ್ಕೆ 8 ಒಳ್ಳೆ ಫ್ರೆಂಡ್ಸು, 2 ಒಳ್ಳೆ ಫ್ರೆಂಡ್ಸು. ಒಳ್ಳೆ ಲಕ್ಕಿ ನಂಬರ್ಸ್ಗಳು ಕ್ಲೋಸ್ ಆಗಲ್ಲ, ಲಕ್ಕಿ ಬಿಗ್ನೆಸ್ ನಂಬರ್ಸ್ ಆಗುತ್ತೆ. ಅದು ಬಿಗ್ನೆಸ್ ನಂಬರ್ಸ್ಗೆ ಇವರು ಆ ನಂಬರ್ಸ್ ಬಳಸಿದ್ರೆ ತುಂಬ ಲಕ್ ಬರುತ್ತೆ. ಓಕೆ, ಸೊ ಒಂದನೇ ನಂಬರ್ ಬಗ್ಗೆ ಮಾತಾಡಿದ್ವಿ. ಎರಡನೇ ನಂಬರ್ ಬಗ್ಗೆ ಅಂದರೆ 2, 11, 20, 29ರಲ್ಲಿ ಹುಟ್ಟಿದವ್ರಿಗೆ ಮಿಶ್ರ ಫಲ ಇದೆ ಅಂತ ಹೇಳ್ತಿದ್ರಿ. ಸೊ ಎರಡನೇ ನಂಬರ್ನಲ್ಲಿ ಜನಿಸಿದವರ ಭವಿಷ್ಯ ಹೇಗಿದೆ ಗುರುಗಳೇ? ಈ ವರ್ಷದ ತುಂಬ ಚಪ್ಪಳಿ ಹೊಡ್ಕೋ ನಂಬರ್ 2ನೇ ತಾರೀಕು. ಯಾರೆಲ್ಲ ಹುಟ್ಟಿದಾರೋ ಅವ್ರ ಕರ್ಮವನ್ನು ಅವ್ರು ಅನುಭವಿಸ್ತಾರೆ 100%. 2 ಅನ್ನೋ ನಂಬರ್ಸು ತುಂಬ ದರಿದ್ರ ನಂಬರ್ ಈ ವರ್ಷ ತುಂಬ. 2ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರು ಅವ್ರು ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಹಾಕಿದ್ರು. ತುಂಬ ಹಲವಾರು ಜನ ಇದ್ದಾರೆ. ನಾನು ತುಂಬ ಹಲವಾರು ಹೆಸರು ಜನ ಪ್ಲೇಯರ್ಸ್ ಹೆಸರೆಲ್ಲ ಹೇಳ್ಬೋದು, ಸಿನಿಮಾ ನಟರುಗಳ ಬಗ್ಗೆ ಹೇಳ್ಬೋದು. ತುಂಬ ದರಿದ್ರವನ್ನು ಅನುಭವಿಸ್ತಾರೆ ಈ ವರ್ಷ. ಅವರಿಂದ ತುಂಬ ಪ್ರಾಬ್ಲಮ್ ಅನುಭವಿಸ್ಬೇಕಾಗತ್ತೆ. ಮತ್ತು 2ನೇ ತಾರೀಕು ಭಾಳ ವಿಶೇಷವಾಗಿ 2 ಅನ್ನೋ ನಂಬರ್ಸ್ ಇದೆಯಲ್ಲ, ಇದು ತುಂಬ ಕೆಟ್ಟ ನಂಬರ್ಸ್. ಈ ವರ್ಷ 2ನೇ ತಾರೀಕಲ್ಲಿ ಯಾರು ಹುಟ್ಟಿದಾರೋ ಅವರೆಲ್ಲರೂ ಸಾಕಷ್ಟು ಸೈಕಲ್ ಹೊಡಿತಾರೆ. ತುಂಬ ಹೊಡೆದವ್ರೆ, ನನಗೆ ಗೊತ್ತು ಇಂತಿಂಥರ ಹೊಡೆದವ್ರೆ ಅಂತ. 2ನೇ ತಾರೀಕು ಏನಾರು ಈ ವರ್ಷ 2 ತುಂಬ ಒಳ್ಳೆ ನಂಬರ್ಸು. ಸಿನಿಮಾ ಆಗಿಬರುತ್ತೆ, ರಾಜಕೀಯ ಆಗಿಬರುತ್ತೆ, ಮಾತಾಡ್ತಾರೆ. ಇವಾಗ ನೋಡ್ಬೋದು ಚಿನ್ನಸ್ವಾಮಿ ಸಿನಿಮಾ 11 ಜನ ಸತ್ತೋಗಿದ್ದಾರೆ. 11 ಜನ ಸತ್ತೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ, ಎಷ್ಟೆಲ್ಲ ಆಘಾತಗಳಾಗಿದ್ದಾವೆ. ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ನೋಡ್ತಾ ಇದ್ದರೆ 11 ನಂಬರ್ಸ್ ಕೂಡ 2 ಆಗಿರುತ್ತೆ. ಈ ವರ್ಷ 2ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದಾರೋ 2, 11, 20, 29 ಇವರು ತುಂಬ ನಷ್ಟವನ್ನು ಅನುಭವಿಸ್ತಾರೆ. ಈ ಡೇಟಲ್ಲಿ ಹುಟ್ಟಿರೋರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ. ಇವರು ತುಂಬ ಲಕ್ಕಿ ನಂಬರ್ಸ್ನ ಬಳಸಬೇಕಾಗತ್ತೆ. ಈ ವರ್ಷ ಲಕ್ಕಿ ನಂಬರ್ಸನ್ನು ಬಳಸಬೇಕಾಗತ್ತೆ. ಇವ್ರು ಲಕ್ಕಿ ನಂಬರ್ಸ್ ಬಳಸಬೇಕಾಗತ್ತೆ. ಇದು ಸಂಪತ್ತಾರೆ, ಸಾಧಕತಾರೆ, ಇದನ್ನೆಲ್ಲ ಯಾಡ್ ಮಾಡಿದ್ದೀನಿ ಜಗತ್ತಿಗೆ ಎಲ್ಲರಿಗೂ ಗೊತ್ತು. ನಾನು ಹೊಸ್ತಂತಲ್ಲ, ನಾನು ಒಬ್ಬನೇ ವರ್ಲ್ಡಲ್ಲಿ ಇಂತಿಂಥ ಡೇಟ್ ಅನಾಹುತ ಆಗುತ್ತೆ ಅಂತ ಪ್ರೆಡಿಕ್ಷನ್ ಇಲ್ಲಿವರೆಗೂ ಮಾಡಿರೋದು. ನನ್ನನ್ನು ಫಾಲೋ ಮಾಡಿ ಎಷ್ಟೋ ಜನ ಬಂದರು, ಆದರೆ ಆಗಲಿಲ್ಲ, ಬಿಟ್ಟೋದ್ರು 100%. ಇದೊಂದು ಟೆಕ್ನಿಕ್ ನನಗೆ ಗೊತ್ತಿರೋ ಪ್ರಕಾರ. ಇದನ್ನು ಹೇಳೋದೇ ಒಂದು ಸ್ಟೈಲು. ತುಂಬ ನಾನು ಕ್ಲಾಸ್ ಮಾಡಿದಾಗೆಲ್ಲ ಬಂದು ಇದನ್ನೇ ಹಿಡ್ಕೊಳೋರು, ಇದನ್ನು ಹೇಳ್ಕೊಡಿ ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಎಲ್ಲದನ್ನೂ ಕೂಡ. ಆದರೆ ಭಗವಂತನ ನನ್ನಲ್ಲಿ ಅವನು ನುಡಿಸ್ತಾನೆ. ಹಾಗಾಗಿ ನಾನು ಅವ್ನ ಸೇವೆ ಮಾಡ್ತೀನಿ. ಭಾಳ ಮಿರಾಕಲ್. 2ನೇ ತಾರೀಕರು ತುಂಬ ಜನಕ್ಕೆ ಗೊತ್ತು. ಈ ವರ್ಷ ಕರ್ನಾಟಕದಲ್ಲಿ ನ್ಯೂ ಮಹಾರಾಜ್ ಅಂದರೆ ಅದು ಆರ್ಯವರ್ಧನೆ, ಮಾತಾಡೋ ನಂಬರ್ ಅಂದರೆ ಅದು ಆರ್ಯವರ್ಧನೆ. ಆದರೆ 2ನೇ ತಾರೀಕವ್ರಿಗೆ ತುಂಬ ಚೆನ್ನಾಗಿ ಹೊಲ್ದು ಬರೋದು 3, 12, 21, 30. ಅದೇ ಥರ ಅವ್ರಿಗೆ ಆಗ್ಬರೋ ನಂಬರ್ಸು. ಇವ್ರಿಗೆ ಇನ್ನೂ ತುಂಬ ಲಕ್ಕಿ ನಂಬರ್ಸ್ 5, 14, 23 ತುಂಬ ಲಕ್ಕಿ ನಂಬರ್ಸು. 6, 15, 24 ತುಂಬ ಲಕ್ಕಿ ನಂಬರ್ಸು. 7, 16, 25 ತುಂಬ ರಾಜಯೋಗದ ನಂಬರ್ಸ್ ಮೇಡಮ್ ಅವರೇ. ಓಕೆ, ಸೊ ಇದಕ್ಕೇನಾದ್ರು ಪರಿಹಾರ ಅಂತ ಇದೆಯಾ ಗುರುಗಳೇ? ಇವಾಗ 2ನೇ ತಾರೀಕಲ್ಲಿ ಹುಟ್ಟಿರ್ತಾರೆ, ಸೊ ಹಂಗೆಲ್ಲ ಪರಿಹಾರ ಇಲ್ಲ ಮೇಡಮ್ ಅವರೇ. ಇಂತಿಂಥ ವರ್ಷ ಇಂತಿಂಥ ನಂಬರ್ ಅನುಭವಿಸ್ಬೇಕು ಅಂತಲೇ ಇರುತ್ತೆ. ಓಕೆ, ಇಂಥ ನಂಬರ್ ಅನುಭವಿಸ್ಬೇಕು ಅಂತ ಇರುತ್ತೆ. ಅದನ್ನು ತಿಳ್ಕೊಂಡು ನಾವು ಜವಾಬ್ದಾರಿ ಇರಬೇಕು. ಕಾರ್ ಫೀಲ್ಡ್ 180 ಕೂಡ ಇಟ್ಟಿದ್ದಾರೆ. ನೀನು ಎಷ್ಟು 80 ಹೋದ್ರೆ ಸೇಫ್ಟಿ. 180 ಹೋಯ್ತು ಅಂದರೆ ಕಾರೇ ಒಂದು ಕಡೆ, ಬಾಡಿನೇ ಒಂದು ಕಡೆ ಇರುತ್ತೆ. ಆದರೆ ಸ್ವಲ್ಪ ಸ್ಟೋನ್ಸ್ಗಳೆಲ್ಲ ಹೇಳ್ತೀನಿ, ಈ ಈ ಸ್ಟೋನ್ಗಳೆಲ್ಲ ಹೇಳ್ತೀನಿ ನನ್ನ ಕೈಲಿದೆ. ಇದನ್ನೆಲ್ಲ ಬಳಸಿದಾಗ ತುಂಬ ಲಕ್ಕನ್ನು ಕಾಣ್ತದೆ, ಅದು ಬೆಟ್ರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ವರ್ಷ ಹೈಯೆಸ್ಟ್ ಗಾಡಿ ನಂಬರ್ಸು, ನಾನು ಮರ್ತಿದ್ದೆ, ಹೈಯೆಸ್ಟ್ ಗಾಡಿ ನಂಬರ್ಸು ತುಂಬ ಆಕ್ಸಿಡೆಂಟ್ ಆಗೋದು, ಇದು ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಗಾಡಿ ನಂಬರ್ಸಲ್ಲಿ ಲಾಸ್ಟ್ ನಂಬರ್ 2 ಇರೋದು, ವೆಹಿಕಲ್ ನಂಬರ್ 2 ಇರೋದು, ಇವೆಲ್ಲವೂ ತುಂಬ ದೊಡ್ಡ ಅನಾಹುತವನ್ನು ಕಾಣುತ್ತೆ ಮೇಡಮ್ ಅವರೇ. ಓಕೆ, ವೆಹಿಕಲ್ ನಂಬರ್ನಲ್ಲೂ ಕೂಡ ಲಾಸ್ಟ್ ನಂಬರ್ 2 ಇರಬಾರ್ದು ಅಂತ ಹೇಳ್ತೀರಾ? ಓಕೆ, ಸೊ ಈ ವರ್ಷಕ್ಕೆ ಮಾತ್ರ 2 ಇರಬಾರ್ದು. ಈ ವರ್ಷ ವೆಹಿಕಲ್ ನಂಬರ್ 2 ಇರಬಾರ್ದು, ಮೊಬೈಲ್ ನಂಬರು 2 ಇರಬಾರ್ದು. ಓಕೆ.